ಶ್ರೀಮಾತ್ರೆ ನಮಃ. ನಾಳೆಯ ದಿವಸ ಕರ್ಕ ಸಂಕ್ರಾಂತಿ ಇರ್ತದೆ. ಆಷಾಢ ಮಾಸದ ಸಂಕ್ರಾಂತಿಯ ದಿವಸ ವಿಶೇಷವಾಗಿ ಮಾನಸಾದೇವಿಯ ಸ್ತೋತ್ರವನ್ನು ಪಾರಾಯಣ ಮಾಡಿ ಆಕೆಯ ಪೂಜೆ ಮಾಡುವುದರಿಂದ ವಿಶೇಷ ಫಲಗಳನ್ನು ಬ್ರಹ್ಮವೈವರ್ತ ಪುರಾಣದಲ್ಲಿ ವರ್ಣಿಸಲಾಗಿದೆ. ಇಂದ್ರಕೃತ ಮನಸಾದೇವಿಯ ಸ್ತೋತ್ರದಲ್ಲಿ ಆಷಾಢ ಮಾಸದ ಸಂಕ್ರಾಂತಿಯ ದಿವಸದಂದು ವಿಶೇಷವಾಗಿ ಮನಸಾದೇವಿಯನ್ನು ಪೂಜೆ ಮಾಡಬೇಕು ಅಂಥೇಳಿ ವರ್ಣನೆ ಬರ್ತದೆ. ಸಾಮಾನ್ಯವಾಗಿ ಉತ್ತರ ಭಾರತದಲ್ಲಿ ಬಂಗಾಲ, ಅಸ್ಸಾಂ ಇತ್ಯಾದಿ ರಾಜ್ಯಗಳಲ್ಲಿ ಮನಸಾದೇವಿಯನ್ನು ಅತ್ಯಂತ ವೈಭವೋಪೇತವಾಗಿ ಗ್ರಾಮ ದೇವತೆಯಾಗಿ ಕುಲದೇವತೆಯಾಗಿ ಪೂಜಿಸುವಂಥ ಪರಿಪಾಠ ಇದೆ. ದಕ್ಷಿಣದಲ್ಲಿ ಸಾಮಾನ್ಯವಾಗಿ ನಾವು ಮನಸಾದೇವಿಯ ಮಂದಿರಗಳನ್ನು ಕಾಣುವುದು ವಿರಳ. ನಾವು ಹರಿದ್ವಾರ ಇತ್ಯಾದಿ ಕ್ಷೇತ್ರಗಳಲ್ಲಿ ಹೋದಾಗ ಹರಿದ್ವಾರದಲ್ಲಿ ವಿಶೇಷವಾದಂಥ ಮನಸಾದೇವಿಯ ಮಂದಿರವನ್ನು ಸಹ ನಾವು ದರ್ಶನ ಮಾಡಿಕೊಂಡು ಬರಬಹುದು. ಆದರೆ ಪುರಾಣದಲ್ಲಿ ಮನಸಾದೇವಿಯ ಬಿಂಬ ಇಲ್ಲದಿದ್ದ ಪಕ್ಷದಲ್ಲಿ ಯಾವುದೇ ನಾಗಬಿಂಬದಲ್ಲಿ ಅಥವಾ ನಾಗವೇಷ್ಟಿತ ವಿಗ್ರಹಗಳಲ್ಲಿ, ಅಂದರೆ ನಾಗದಿಂದ ಆವೃತವಾದಂಥ ವಿಗ್ರಹಗಳು, ಕಿರೀಟದಲ್ಲಿ ನಾಗವುಳ್ಳಂಥ ವಿಗ್ರಹಗಳು, ದೇವಿ ವಿಗ್ರಹಗಳಲ್ಲಿ ಸಹ ಮನಸಾದೇವಿಯ ಸನ್ನಿಧಾನವನ್ನು ಚಿಂತಿಸಿ ಆಕೆಯ ಪೂಜೆಯನ್ನು ಮಾಡಬಹುದು ಅಂಥೇಳಿ ಭಗವಂತ ಅನುಜ್ಞೆ ಕೊಟ್ಟಿರ್ತಾನೆ. ಹೀಗಾಗಿ ನಾವು ಮನೆಯಲ್ಲಿರ್ತಕ್ಕಂಥ ಯಾವುದೇ ನಾಗವೇಷ್ಟಿತ ವಿಗ್ರಹ ಅಥವಾ ನಾಗಬಿಂಬದಲ್ಲಿ ಮನಸಾದೇವಿಯ ಸನ್ನಿಧಾನವನ್ನು ಚಿಂತನೆ ಮಾಡಿ ಆಕೆಗೆ ಪ್ರೀತಿಕರವಾದಂಥ ಸುಗಂಧಿತ ಪುಷ್ಪಗಳು ಲಭ್ಯವಿದ್ದಲ್ಲಿ ಅದನ್ನು ಅರ್ಪಣೆ ಮಾಡಿ ಅರಿಶಿಣದಿಂದ ಮಾಡಿದಂಥ ಗೆಜ್ಜೆ ವಸ್ತ್ರ ಇತ್ಯಾದಿಗಳನ್ನು ಅರ್ಪಿಸಿ ನಾವು ಆಕೆಯ ಪೂಜೆಯನ್ನು ಮಾಡಬಹುದು. ಆಕೆಯ ವಿಶೇಷ ಸ್ತೋತ್ರಗಳನ್ನು ನಾನು ಮುಂದೆ ಶ್ರಾವಣ ಮಾಸದಲ್ಲಿ ನಾಗಪಂಚಮಿ ಇತ್ಯಾದಿ ಪರ್ವಕಾಲಗಳು ಬಂದ ಸಂದರ್ಭಗಳಲ್ಲಿ ಹಂಚಿಕೊಳ್ತೇನೆ. ಆದರೆ ಆಷಾಢ ಮಾಸದ ಸಂಕ್ರಾಂತಿಯ ದಿವಸ ವಿಶೇಷವಾಗಿ ಹೇಳಿಕೊಳ್ಳಬೇಕಾದಂಥ ಆಕೆಯ ಸ್ತೋತ್ರವನ್ನು ನಾನು ಈ ದಿನ ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ಯಾರಿಗೆಲ್ಲ ನಾಗಭಯ ಇರ್ತದೆಯೋ ಅಥವಾ ನಾಗದೋಷಗಳಿದೆ ಅಂತ ಹೇಳಿರ್ತಾರೋ, ಸಾಮಾನ್ಯವಾಗಿ ನಾವೀಗೆಲ್ಲರೂ ನಿವೇಶನಗಳನ್ನ ತೆಗೆದುಕೊಳ್ಳುವಾಗ ಅಲ್ಲಿ ಹಿಂದೆ ಹುತ್ತ ಇತ್ಯಾದಿಗಳು ಇರಬಹುದು. ವಾಲ್ಮೀಕ ಛೇದನ ಅನ್ನೋದು ಬಹಳ ದೋಷಕರವಾದಂಥ ಒಂದು ಪಾಪವಾಗಿರ್ತದೆ. ಅದು ಅಲ್ಲದೆ ನಾವು ಚಲನಚಿತ್ರ ಇತ್ಯಾದಿಗಳನ್ನು ವೀಕ್ಷಿಸುವಾಗ ನಾಗಗಳನ್ನು ಹಿಂಸಿಸುವಂತಹ ದೃಶ್ಯವನ್ನು ನೋಡಿದ ಮಾತ್ರದಿಂದಲೂ ನಾಗದೋಷ ಬರುವಂತಹ ಸಾಧ್ಯತೆಗಳಿದೆ. ಅಥವಾ ಸ್ತ್ರೀಯರು ರಜಸ್ವಲೆಯಾಗಿದ್ದಾಗ ತಮ್ಮ ಬಳಸಿದಂಥ ಬಟ್ಟೆಗಳನ್ನು ಎಲ್ಲೆಂದರಲ್ಲೇ ಬಿಸಾಡುವುದರಿಂದಲೂ ಸಹ ನಾಗದೋಷಗಳು ಬರ್ತವೆ ಅಂತ ಹೇಳಿ ಹೇಳ್ತಾರೆ. ನಮಗೆ ತಿಳಿದೋ ತಿಳಿಯದೋ ಆಗಿರ್ತಕ್ಕಂಥ ದೋಷಗಳಿಂದ ನಮಗೇನಾದರೂ ನಾಗದೋಷ ಬಂದಿದ್ದಲ್ಲಿ ಅಥವಾ ಯಾರೆಲ್ಲರಿಗೂ ಜಾತಕದಲ್ಲಿ ಕಾಳಸರ್ಪ ದೋಷ ಇದೆಯೋ ಅವರೆಲ್ಲರೂ ವಿಶೇಷವಾಗಿ ಮನಸಾದೇವಿಯನ್ನು ಪೂಜೆ ಮಾಡುವುದರಿಂದ ಆಕೆಯ ಸ್ತೋತ್ರ ಪಾರಾಯಣ ಮಾಡುವುದರಿಂದ ನಾಗದೋಷದಿಂದ ವಿಮುಕ್ತಿ ಪಡೆಯಬಹುದು ಅಂಥೇಳಿ ಪುರಾಣ ವಚನ ಇರುವುದರಿಂದ ನಾಳೆ ಆಷಾಢ ಸಂಕ್ರಾಂತಿಯ ದಿವಸ ಆಕೆಯ ಈ ಸ್ತೋತ್ರವನ್ನು ನಾವು ಎಲ್ಲರೂ ಪಾರಾಯಣ ಮಾಡೋಣ. ನಾನು ಈ ಸ್ತೋತ್ರದ ಸಾಹಿತ್ಯವನ್ನು ನನ್ನ ಫೇಸ್ಬುಕ್ ಪೇಜ್ನಲ್ಲೂ ಹಂಚಿಕೊಂಡಿರ್ತೇನೆ. ಜೊತೆಗೆ ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿಯೂ ಸಹ ಸ್ತೋತ್ರದ ಪಾಠ ಇರುತ್ತದೆ. ಈಗ ಸ್ತೋತ್ರ. ಮಹೇಂದ್ರ ಉವಾಚ ದೇವೀಂ ತ್ವಾಂ ಸ್ತೋತುಮಿಚ್ಛಾಮಿ ಸಾಧ್ವಿನಿಂ ಪ್ರವರಂ ಪರಾಂ ಪರಾತ್ಪರಾಂಚ ಪರಮಾನಾಂ ನಹಿ ಸ್ತೋತುಂ ಕ್ಷಮೋದನ ಸ್ತೋತ್ರಾಣಾಂ ಲಕ್ಷಣಂ ವೇದೆ ಸ್ವಭಾವಾಖ್ಯಾನತಃ ಪರಂ ನ ಕ್ಷಮಃ ಪ್ರಕೃತಿಂ ವಕ್ತುಂ ಗುಣಾನಾಂ ತವ ಸುವ್ರತೆ ಶುದ್ಧಃ ಸತ್ವಸ್ವರೂಪಾ ತ್ವಾಂ ಕೋಪಾಹಿಂಸ ವಿವರ್ಜಿತ ನ ಚೋಷಪ್ತೋ ಮುನಿಸ್ತೇನ ತ್ಯಕ್ತ್ಯಾಯ ಚ ತ್ವಯಾತಯತಃ ತ್ವಂ ಮಯಾ ಪೂಜಿತಾ ಸಾಧ್ವಿ ಜನನಿ ಚ ಯಥಾದಿತಿಃ ದಯಾರೂಪಾ ಚ ಭಗಿನಿ ಕ್ಷಮಾರೂಪಾ ಯಥಾ ಪ್ರಸುಃ ತ್ವಯಾ ಮೇ ರಕ್ಷಿತಃ ಪ್ರಾಣಃ ಪುತ್ರಾದ್ವಾರಃ ಸುರೇಶ್ವರಿ ಅಹಂಕರೋಮಿ ತ್ವಾಂ ಪೂಜ್ಯಾಂ ಮಮ ಪ್ರೀತಿಶ್ಚ ವರ್ಧತೆ ನಿತ್ಯಂ ಯದ್ಯಪಿ ಪೂಜ್ಯಾಂ ತ್ವಂ ಭವೇತ್ರೇ ಜಗದಂಬಿಕೆ ತಥಾಪಿ ತವ ಪೂಜಾಂ ವೈ ವರ್ಧಯಾಮಿ ಪುನಃ ಪುನಃ ಯೇ ತ್ವಾಮ ಆಷಾಢ ಸಂಕ್ರಾಂತ್ಯಾಂ ಪೂಜಯಿಷ್ಯಂತಿ ಭಕ್ತಿತಃ ಪಂಚಮ್ಯಂ ಮನಸಾಖ್ಯಾಯಾಂ ಮಾಸಾಂತೆ ವಾ ದಿನೇ ದಿನೇ ಪುತ್ರಪೌತ್ರಾದಯೋಸ್ತೇಷಾಂ ವರ್ಧಂತೆ ಚ ಧನಾನಿ ಚ ಯಶಸ್ವಿನಃ ಕೀರ್ತಿಮಂತೋ ವಿದ್ಯಾವಂತೋ ಗುಣಾನ್ವಿತಃ ಯೇ ತ್ವಾಂ ನ ಪೂಜಯಿಷ್ಯಂತಿ ನಿಂದ್ಯಂತ್ಯ ಅಜ್ಞಾನತಃ ಜನಃ ಲಕ್ಷ್ಮೀಃ ನ ಭವಿಷ್ಯಂತಿ ತೇಷಾಂ ನಾಗಭಯಂ ಸದಾ ತ್ವಂ ಸ್ವರ್ಗಲಕ್ಷ್ಮೀ ಸ್ವರ್ಗೇ ಚ ವೈಕುಂಠೇ ಕಮಲಾಕಲಾ ನಾರಾಯಣಂ ಶಜೋ ಭಗವಾನ್ ಜರಾತ್ಕಾರೋ ಮುನೀಶ್ವರಃ ತಪಸೋ ತೇಜಸಾ ತ್ವಾಂಚ ಮನಸಾ ಸಸ್ತೃಜೇ ಪಿತಾ ಅಸ್ಮಾಕಂ ರಕ್ಷಣಾಯೈವ ತೇನ ತ್ವಂ ಮನಸಾ ಬಿದಾ ಮನಸಾ ವೇದಿತುಂ ಶಕ್ತ್ಯಾ ಚಾತ್ಮನಾ ಸಿದ್ಧಯೋಗಿನಿ
ತೇನ ತ್ವಂ ಮನಸಾ ದೇವಿ ಪೂಜಿತಾ ವಂದಿತಾ ಭವೆ ಯಾಂ ಭಕ್ತ್ಯಾ ಮನಸಾ ದೇವ್ಯಾ ಪೂಜಯಂತ್ಯನಿಶಂ ವೃಷಂ ತೇನ ತ್ವಂ ಮನಸಾ ದೇವಿ ಪ್ರವದಂತಿ ಪುರಾವಿದಃ ಸತ್ವರೂಪಾ ಚ ದೇವಿ ತ್ವಂ ಶಶ್ವಸ್ತ್ವನಿಶವಾಯ ಯೋ ಹಿ ಯದ್ಭಾವಯೇ ನಿತ್ಯಂ ಶತಂ ಪ್ರಾಪ್ನೋತಿ ತತ್ಸಮಂ ಇದಂ ಸ್ತೋತ್ರಂ ಪುಣ್ಯಬೀಜಂ ತಾಂ ಸಂಪೂಜ್ಯ ಚ ಯಃ ಪಠೇತ್ ತಸ್ಯ ನಾಗಭಯಂ ನಾಸ್ತಿ ತಸ್ಯ ವಂಶೋದ್ಭವಸ್ಯ ಚ ತಸ್ಯ ವಂಶೇ ಭವೇಜ್ಜಾಯಃ ವಿಷಂ ಭವೇತ್ಸುಧಾತುಲ್ಯಂ ಸಿದ್ಧಸ್ತೋತ್ರಂ ಯದಾ ಪಠೇತ್ ಪಂಚಲಕ್ಷಜಪೇನೈವ ಸಿದ್ಧಸ್ತೋತ್ರೋ ಭವೇನ್ನರಃ ಸರ್ಪಶಾಯೀ ಭವೇತ್ಸೋಪಿ ನಿಶ್ಚಿತಂ ಸರ್ವವಾಹನಃ ಇತಿ ಶ್ರೀ ಬ್ರಹ್ಮವೈವರ್ತ ಮಹಾಪುರಾಣೇ ಶ್ರೀ ಮನಸಾ ಉಪಾಖ್ಯಾನೆ ಮನಸಾ ದೇವಿ ಸ್ತೋತ್ರಂ ಸಂಪೂರ್ಣಂ. ಶ್ರೀಕೃಷ್ಣಾರ್ಪಣಮಸ್ತು. ಈ ಸ್ತೋತ್ರವನ್ನು ವಿಶೇಷವಾಗಿ ಆಷಾಢ ಮಾಸದ ಸಂಕ್ರಾಂತಿಯ ದಿವಸ ಪ್ರತಿ ತಿಂಗಳ ಪಂಚಮಿ ಅಥವಾ ಮಾಸಾಂತ್ಯದಲ್ಲಿ ಅಂದರೆ ಹುಣ್ಣಿಮೆ ಅಮಾಸೆ ದಿವಸಗಳಲ್ಲಿ ಅಥವಾ ನಿತ್ಯವೂ ಪಠಿಸಲು ಸಾಧ್ಯವಿದ್ದಲ್ಲಿ ಅಂದರೆ ಅತ್ಯಂತ ನಾಗದೋಷ ಇದ್ದ ಸಂದರ್ಭದಲ್ಲಿ ನಿತ್ಯವೂ ಪಠಿಸುವುದರಿಂದ ಮನಸಾ ದೇವಿಯ ಅನುಗ್ರಹವನ್ನು ಪಡೆಯುವುದಕ್ಕೆ ಸಾಧ್ಯವಿದೆ ಅಂಥೇಳಿ ಪುರಾಣ ವಚನವಿದೆ. ಎಲ್ಲರೂ ಈ ಸ್ತೋತ್ರವನ್ನು ಆಷಾಢ ಮಾಸದ ಸಂಕ್ರಾಂತಿಯ ದಿವಸ ಪಠನೆ ಮಾಡುವುದರ ಜೊತೆಗೆ ಶ್ರೀಮಾತೆಯ ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರ ಆಗೋಣ ಅಂತ ಹೇಳ್ತಾ ವಿರಮಿಸ್ತೇನೆ. ಶ್ರೀಮಾತ್ರೇ ನಮಃ.